ಡೇಂಜರ್ 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 ಧಾರ್ಮಿಕ ಮಹಾಗುರುಗಳೇ, ಧಾರ್ಮಿಕ ಸಂಸ್ಥೆಗಳೇ ಈಗ ಡೇಂಜರ್ ಝೋನ್ ಅಂತೆ. ಈ ಭವಿಷ್ಯವಾಣಿಯಲ್ಲಿ ನುಡಿತಾ ಇದ್ದಾರೆ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ. ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮತ್ತೊಂದು ಡೇಂಜರ್ ಭವಿಷ್ಯ. ಧಾರ್ಮಿಕ ದಂಗಲ್ಗಳಿಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆಯಂತೆ. ಗುರೂಜಿಯ ಭವಿಷ್ಯವಾಣಿ ನಿಜವಾಗುವ ಟೈಮ್ ಬಂದೇ ಬಿಡ್ತು. ಧಾರ್ಮಿಕ ಕಳ್ಳ ಗುರುಗಳ ಮುಖವಾಡ ಬಯಲಾಗುತ್ತಂತೆ. ಭವಿಷ್ಯವಾಣಿಯನ್ನ ನುಡಿತಾ ಇದ್ದಾರೆ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ಕಾಲಜ್ಞಾನಿ ಅಂತಾನೆ ಖ್ಯಾತಿ ಪಡೆದಿರುವಂತ ಕಿರಣ್ ಕುಮಾರ್ ಗುರೂಜಿ ಅವರಿಂದ ಇದೀಗ ಮತ್ತೊಂದು ಡೇಂಜರ್ ಭವಿಷ್ಯವಾಣಿ ಹೊರಬೀಳ್ತಾ ಇದೆ. ನೀವೆಂದೂ ಕೂಡ ಕೇಳಿರದಂತಹ ಕಾಲಜ್ಞಾನ ಈಗ ಹೊರಬಿದ್ದಿದೆ. ಅಂಥದ್ದೊಂದು ಕಾಲಜ್ಞಾನದ ಭವಿಷ್ಯವನ್ನ ನುಡಿದಿದ್ದಾರೆ. ಗುರೂಜಿಯ ಭವಿಷ್ಯವಾಣಿಯಲ್ಲಿ ಇಂಥದ್ದೊಂದು ಮಹತ್ವದ ವಿಚಾರ ಹೊರಗೆ ಬಂದಿದೆ. ಕಾಲಜ್ಞಾನಿ ಗುರೂಜಿ ಅಂತಾನೆ ಕರೆಸಿಕೊಳ್ಳುವ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರೀಗ ಮತ್ತೊಬ್ಬ ಧರ್ಮ ಗುರುವಿನ ಭವಿಷ್ಯ ನಿಜವಾಗುವ ಕಾಲ ಸಮೀಪವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಮಾಜ ಸೇವಕರು, ಧಾರ್ಮಿಕ ಚಿಂತಕರು, ಕಾಲಜ್ಞಾನಿಗಳು ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು ನೋಡಿದಿರುವಂತ ಆ ಭವಿಷ್ಯ ನಿಜವಾಗುವ ಸಮಯ ಬಂದಿದೆ. ಈ ಹಿಂದೆ ನಿತ್ಯಾನಂದ ಸ್ವಾಮೀಜಿಯ ಆ ಒಂದು ಸ್ಫೋಟಕ ಒಂದು ಅನಾವರಣ ಹೇಗಾಗಿತ್ತೋ ಅದೇ ರೀತಿಯ ಆಸ್ ಇಟ್ ಈಸ್ ಅಷ್ಟೇ ದೊಡ್ಡ ಮಟ್ಟದ ಪ್ರಭಾವಿ ಸ್ವಾಮೀಜಿ, ಅಷ್ಟೇ ದೊಡ್ಡ ಮಟ್ಟದ ಪ್ರಭಾವಿ ಧರ್ಮ ಗುರು. ಅದು ಯಾವುದೇ ಧರ್ಮಕ್ಕೆ ಸೀಮಿತ ಆಗಿರಬಹುದು, ಇಂಥದ್ದೇ ಧರ್ಮ ಅಂತಲ್ಲ. ಯಾವುದೇ ಧರ್ಮದಲ್ಲಿರುವಂತ ಧರ್ಮ ಗುರುವಿನ ಆ ಒಂದು ಸ್ಫೋಟಕ ಸತ್ಯ ಹೊರಗೆ ಬೀಳುತ್ತೆ. ಅವರ ಒಂದು ಅನಾಚಾರ ಹೊರಗೆ ಬೀಳುತ್ತೆ. ಯಾವ ರೀತಿ ನಿತ್ಯಾನಂದ ಸ್ವಾಮೀಜಿ ಇಡೀ ದೇಶದಾದ್ಯಂತ ಚರ್ಚೆಗೆ ಒಳಪಟ್ಟರೋ ಅದೇ ರೀತಿಯಾಗಿ ಈ ಪ್ರಕರಣ ಕೂಡ ದೇಶದಾದ್ಯಂತ ಚರ್ಚೆ ಆಗುತ್ತೆ. ವಿಶ್ವ ಮಟ್ಟದಲ್ಲಿ ಈ ಪ್ರಕರಣ ಪ್ರಜ್ವಲ ಆಗುತ್ತೆ ಅಂತ ಇದೀಗ ತಮ್ಮ ಕಾಲಜ್ಞಾನದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು. ನಿಜವಾಗ್ಲೂ ಕಿರಣ್ ಕುಮಾರ್ ಗುರೂಜಿ ಅವರ ಭವಿಷ್ಯವಾಣಿಯಲ್ಲಿ ಏನಿದೆ ಸ್ವತಃ ಅವರೇ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ನಮಸ್ಕಾರ. ಇಂದಿನ ವಿಶೇಷವಾಗಿ ಏಪ್ರಿಲ್ ತಿಂಗಳ ಸಂಚಿಕೆಗೆ ಇದನ್ನ ಹೊಸದಾಗಿ ಹೇಳ್ತಾ ಇಲ್ಲ. ಇದನ್ನ ಹೋದ ವರ್ಷ ಸೆಪ್ಟೆಂಬರ್ 24, 2024ರಲ್ಲಿ ರಾಜ್ ನ್ಯೂಸಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಇವಾಗ ಇದು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ಬಂದಿದೆ. ಸೊ ಅದನ್ನು ಜಸ್ಟ್ ಇವಾಗ ಮರ್ಕಳಿಸ್ತಾ ಇದ್ದೀನಿ, ಜಸ್ಟ್ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಮಠ ಮಾನ್ಯಾದಿಗಳಿಗೆ, ಮಠ ಆಶ್ರಮ, ಧಾರ್ಮಿಕ ಪುರುಷರು, ಸಾಧು ಸಂತರಿಗೆ, ಮಹಾನ್ ಜ್ಯೋತಿಷ್ ವಿದ್ವಾಂಸ ಅನ್ಕೊಂಡಂಥವ್ರಿಗೆ, ಅಂದರೆ ಧರ್ಮ ಬೋಧಕರಾದಂಥವ್ರಿಗೆ ತುಂಬ ಕೇರ್ಫುಲ್ ಆಗಿರುವಂಥ ಸಮಯ ಇದು. ಏನಾಗುತ್ತಂದರೆ ತುಂಬ ಸ್ಕ್ಯಾಮ್ಗಳು, ಸಿಡಿಗಳು, ಅಥವಾ ಯಾವುದೋ ಒಂದು ಟ್ಯಾಕ್ಸ್ ರಿಲೇಟೆಡ್ ಸಂಬಂಧಪಟ್ಟಂಥ ಇಶ್ಯೂಗಳಾಗಲಿ, ಅಥವಾ ಯಾವುದೋ ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಅಂತ ಸ್ಕ್ಯಾಮ್ಗಳಾಗಲಿ, ಇವೆಲ್ಲ ಹೇರಳವಾಗಿ ಬಂದ್ಬಿಡುತ್ತೆ. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಯಾವ ಥರ ಆಗಬಹುದು ಅಂತಂದರೆ, ಇವಾಗ ಕೆಲವೊಬ್ಬರೆಲ್ಲ ಹೇಳ್ತಿರ್ತಾರೆ, ನೋಡಿದ್ರ ನೀನು ನೋಡಪ್ಪ ಒಂದು 100 ಕೋಟಿ ಕೊಡ್ತೀನಿ, 80 ಕೋಟಿ ನನಗೆ ಕೊಡು, 20 ಕೋಟಿ ನೀನು ಇಟ್ಕೋ ಅಂತ ಈ ಥರ ಕೆಲವೊಬ್ರು ವ್ಯವಹಾರಗಳೆಲ್ಲ ಮಾಡ್ತಾ ಇರ್ತಾರೆ. ಅವೆಲ್ಲ ಎಕ್ಸ್ಪೋಸ್ ಆಗ್ಬಿಡ್ತವೆ. ಇವಾಗ ಈ ಹಿಂದೆ ಯಾರೆಲ್ಲ ಮಾಡಿದ್ರು 23, 20, 22, 23, 24ರಲ್ಲಿ ಅವು ಕೂಡ ಹೊರಗೆ ಬಿಡೋ ಸಾಧ್ಯತೆಗಳು ಇವೆ. ಅದಲ್ಲದೇ ಹೊಸ ಸ್ಕ್ಯಾಮ್ಗಳು, ಈ ಥರ ಸ್ಕ್ಯಾಮ್ಗಳು ಕೂಡ ಎಕ್ಸ್ಪ್ಲೋರ್ ಆಗೋ ಸಾಧ್ಯತೆ ಇದೆ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂತಂದರೆ, ಈ ಹಿಂದೆ ನಾವು ಒಂದು ದೊಡ್ಡ ಪ್ರಮಾಣಕ್ಕೆ ಆಶ್ರಮದಲ್ಲಿ ರೇಡ್ ಆಗಿರೋದು ನೋಡಿದ್ರೆ ಯಾರು ನಿತ್ಯಾನಂದಂದು. ಅಲ್ಲಿ ಏನಾಯಿತು, ಒಂದು ಸಿಡಿ ಸ್ಕ್ಯಾಮ್ ಥರನೂ ಆಯಿತು, ಪ್ಲಸ್ ಅಲ್ಲಿ ಸುಮಾರು ರೇಡ್ಗಳು. ಯಾವ ಥರ ರೇಡ್ ಅದು, ಲ್ಯಾಂಡ್ ಸಂಬಂಧಪಟ್ಟ ರೇಡ್ಗಳಾದವು, ಕೆಲವೊಂದು ಫೈನಾನ್ಷಿಯಲ್ ಸ್ಕ್ಯಾಮ್ ಥರ ರೇಡ್ಗಳಾದವು. ಹೀಗೆ ಮಲ್ಟಿಪಲ್ ರೇಡ್ ಆಗೋಗಿ ಅವನ ಆಶ್ರಮ ಹೆಚ್ಚು ಕಡೆ ಮುಚ್ಚಿ ಹೋಯ್ತದು. ಸೊ ಈ ಥರ ಬರಲಿಲ್ಲ ಸನ್ನಿವೇಶಗಳಲ್ಲಿ ಈ ಸ್ಕ್ಯಾಮ್ಗಳು, ಫೈನಾನ್ಷಿಯಲ್ ಸ್ಕ್ಯಾಮ್ಗಳು, ಸಿಡಿನೋ ಅಥವಾ ಯಾವುದೋ ಒಂದು ಹಾಳೋ ಮೂಡೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನೋ, ಈ ಥರ ಸಂಬಂಧಗಳಿಂದ ಎಷ್ಟೋ ದೇವಸ್ಥಾನಗಳು, ಮಠ ಮಂದಿರಗಳು, ಮತ್ತು ಸಂತರು, ಸಾಧು ಸಂತರುಗಳು ಇವರೆಲ್ಲರಿಗೂ ಗಂಡಾಂತರ ಇದೆ.
ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ರೀಸೆಂಟಾಗಿ ನಾವು ನೋಡ್ಬೋದು ನಮ್ಮ ಮಂತ್ರಾಲಯ ಮಠದ್ದೇ ಒಂದು ಪ್ರಾಪರ್ ರಿಲೇಟೆಡ್ ಇಶ್ಯೂ ಶುರು ಆಯಿತು. ಸೊ ಇದು ಒಂದಾಯಿತು. ಅದಲ್ಲದೆ ಲಾಸ್ಟ್ ಮಂತ್ ಒಂದು ನೋಡ್ಬೋದು, ಕಳೆದ ತಿಂಗಳಲ್ಲಿ ರಾಯಚೂರಲ್ಲಿ ಒಂದು ಯಾವುದೋ ಒಂದು 10 ಎಕರೆ ಆಶ್ರಮ, ಅದು ಯಾವುದೋ ಒಂದು ಇಲ್ಲಿಗಲ್ ಪ್ರಾಪರ್ಟಿ ಅಂದ್ಕೊಂಡು 10 ಎಕರೆ ಆಶ್ರಮನೇ ಧ್ವಂಸ ಮಾಡಾಕ್ಬಿಟ್ರು. ಸೊ ಈ ಥರ ಇಶ್ಯೂ ಏನಿದೆಯಲ್ಲ, ಬರಲಿರೋ ದಿನಗಳಲ್ಲಿ ತುಂಬ ದೊಡ್ಡ ಪ್ರಮಾಣಕ್ಕೆ ಸದ್ದು ಮಾಡುತ್ತೆ. ಅದು ಯಾವ ಥರ ಅಂತಂದರೆ, ಹಿಂದೆ ರಾಮ್ ರಹೀಮ್ ಮತ್ತು ನಮ್ಮ ನಿತ್ಯಾನಂದ, ಸೊ ಇವರೆಲ್ಲ ಏನು ಇಶ್ಯೂ ಆಯ್ತಲ್ಲ, ಅಂಥದ್ದೇ ಇಶ್ಯೂ ದೊಡ್ಡ ಪ್ರಮಾಣಕ್ಕೆ ಇಶ್ಯೂ ಆಗೋ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ. 100% ನಡೆಯುತ್ತೆ. ಯಾಕಂದ್ರೆ ಹೋತು ನಾನು ಸೆಪ್ಟೆಂಬರಲ್ಲಿ ನಾನು ಕೊಟ್ಟಿದ್ದೆ ಅಲರ್ಟು. ಆದರೆ ಈ ಒಂದು ಅಮಾಸೆಯಿಂದ, ಯುಗಾದಿ ಅಮಾಸೆಯಿಂದ ಇದಕ್ಕೆ ಕೌಂಟ್ ಡೌನ್ ಶುರು ಆಗಿದೆ. ಕೌಂಟ್ ಡೌನ್ ಸ್ಟಾರ್ಟೆಡ್. ಯಾರ್ಯಾರೆಲ್ಲ ತಮ್ಮ ಒಂದು ಧಾರ್ಮಿಕ ಫೀಲ್ಡಲ್ಲಿ ಯಾರು ದುಡ್ಡುಗಳನ್ನು ತಗೊಂಡಿದ್ರೋ ಅಥವಾ ದುಡ್ಡನ್ನು ಮುಚ್ಚಿಟ್ಟಿದ್ರೋ, ಏನೋ ಒಂದು ಈ ಥರ ಫೈನಾನ್ಸ್ ರಿಲೇಟೆಡ್ ಇಶ್ಯೂಗಳಲ್ಲಾಗಿದ್ದವು, ಏನೋ ಒಂದು ಮುಚ್ಚು ಮರೆಗಳಲ್ಲಾಗಿದ್ದವು, ಅವೆಲ್ಲ ಎಕ್ಸ್ಪ್ಲೋರ್ ಆಗ್ಬಿಡ್ತವೆ ಇವಾಗ. ಸೊ ಅದಕ್ಕೆ ಬರಲಿದ ದಿನಗಳಲ್ಲಿ ನೀವೆಲ್ಲ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ, ಧರ್ಮದಲ್ಲಿದ್ದೀರಾ, ಧರ್ಮಾರ್ಧದಲ್ಲಿದ್ದೀರಾ, ಅದು ಧರ್ಮವನ್ನು ಪಾಲನೆ ಮಾಡಿ. ದುಡ್ಡು ಇವಾಗ ಬರುತ್ತೆ ಹೋಗುತ್ತೆ, ಆದರೆ ಈ ಒಂದು ಧಾರ್ಮಿಕತೆ ಫೀಲ್ಡಲ್ಲಿ ಒಂದ್ಸರಿ ಏನಾದರೂ ಬ್ಲ್ಯಾಕ್ ಸ್ಪಾಟ್ ಬಂತು ಅಂದರೆ ಅದನ್ನು ಅಳಿಸಾಕೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಧರ್ಮ ಪುರುಷರು, ಧರ್ಮವಂತರು ಒಂದು ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ಒಂದು ಸನಾತನ ಧರ್ಮವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದಾಗಬೇಕು. ಅದಲ್ಲದೆ ನೀವೇನಾದರೂ ಈ ಹಿಂದೆ ಈ ಥರ ಒಂದು ಯಾವುದೋ ಸ್ಕ್ಯಾಮ್ಗಳು ಅದು ಇದೇನೋ ಆಗಿತ್ತು ಅಂತಂದರೆ ನೀವೇ ಅದನ್ನು ಬಂದು ಎಕ್ಸ್ಪ್ಲೋರ್ ಮಾಡಿ ಹೆಚ್ಚು ಕಡಿಮೆ ರಿಸಾಲ್ವ್ ಮಾಡ್ಕೊಳ್ಳಿ. ದೊಡ್ಡ ಇಶ್ಯೂ ಹಾಕಿದ ಮುಂಚೆನೇ ಮುಂದೆ ಬಂದ್ಬಿಟ್ಟು ರಿಸಾಲ್ವ್ ಮಾಡ್ಕೊಳ್ಳಿ. ಯಾರೆಲ್ಲ ಬ್ಲ್ಯಾಕ್ ಮನಿ ಅಂತ ಆ ಥರ ಏನೋ ಮನಿ ಇಟ್ಕೊಂಡು ಕೂತ್ಕೊಂಡಿರ್ತಾರೋ ಅವು ಕೂಡ ಎಕ್ಸ್ಪ್ಲೋರ್ ಆಗಿಬಿಡ್ತವೆ. ತುಂಬ ಬರಲಿದ ದಿನಗಳು ಎಕ್ಸ್ಪ್ಲೋರ್ ಆಗ್ತವೆ. ಡಿಸೆಂಬರ್ ತಿಂಗಳಲ್ಲಿ ತುಂಬ ದೊಡ್ಡ ಧಾರ್ಮಿಕ ಧರ್ಮವಂತರು ಅನ್ಸ್ಕೊಂಡವ್ರದ್ದೆಲ್ಲ ಸ್ಕ್ಯಾಮ್ ಬಹಿರಂಗ ಆಗ್ಬಿಡ್ತವೆ. ಸೊ ಇದು ನಾನು ಜಸ್ಟ್ ರಿಕ್ಯಾಪ್ ಮಾಡ್ತಿದ್ದೀನಿ, ಯಾಕಂದರೆ ಇದು ಕೌಂಟ್ ಡೌನು ಈ ಯುಗದಿಂದ ಶುರು ಆಗಿಬಿಟ್ಟಿದೆ. ಕೌಂಟ್ ಡೌನ್ ಟೈಮ್ ಅಂತ ಹೇಳ್ತೀನಲ್ಲ, ಅದು ಶುರು ಆಗೋಗಿದೆ. ಅದಾದಂಥ 1 by 1 ಬರ್ತಾನೆ ಹೋಗುತ್ತೆ. ದೊಡ್ಡದು ಬರುತ್ತೆ. ಯಾವ ಥರ ನಿತ್ಯಾನಂದನ ಏನಾಯ್ತಲ್ಲ ರೇಡು, ಆ ಥರ ನಿತ್ಯಾನಂದ ಏನು ಸಮಸ್ಯೆ ಆಯ್ತಲ್ಲ ಸ್ಕ್ಯಾಮು, ಆ ಥರ ಮತ್ತೆ ಬರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.